ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಗೆ ಮುಕ್ತಿಯನ್ನ ನೀಡಲು ಬಿಬಿಎಂಪಿ ಬಫರ್ ರಸ್ತೆಗಳ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ನಗರದ ಪ್ರಮುಖ ಸಂಚಾರ ದಟ್ಟಣೆಯ ಕೇಂದ್ರಗಳಾದ ಬೆಳ್ಳಂದೂರು ಕೆರೆ ಹಾಗೂ ರಾಜ್ಯ ಕಾಲುವೆಗಳ ಬಫರ್ ವಲಯದಲ್ಲಿ ಪರ್ಯಾಯ ರಸ್ತೆಯನ್ನ ನಿರ್ಮಿಸಲು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸಮೀಕ್ಷೆಗೆ ಸೂಚಿಸಿದ್ದಾರೆ. ಪ್ರಮುಖವಾಗಿ ಈಜಿಪುರದಿಂದ ಸರ್ಜಾಪುರ ರಸ್ತೆಯವರೆಗೆ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ 2.6 ಕಿಲೋಮೀಟರ್ ಉದ್ದದ ಬಫರ್ ರಸ್ತೆ ಕಾಮಗಾರಿ ಚುರುಕುಗೊಂಡಿದೆ. 24 ಕಿಲೋಮೀಟರ್ ಅಗಲದ ಈ ರಸ್ತೆಗಳು ಲಿಂಕ್ ರಸ್ತೆಗಳಾಗಿ ಕಾರ್ಯನಿರ್ವಹಿಸಲಿದ್ದು, ವಿಂಡ್ ಟನಲ್ ರಸ್ತೆ ಸೇರಿದಂತೆ ಐಟಿ ಹಬ್ ಭಾಗದ ಸಂಚಾರ ದಟ್ಟಣೆಯನ್ನ ಗಣನೀಯವಾಗಿ ಕಡಿಮೆ ಮಾಡಲಿವೆ. ನಿಗದಿತ ಅವಧಿಯಲ್ಲಿ ಕಾಮಗಾರಿಯನ್ನ ಮುಗಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ನೀಡಲಾಗಿದೆ. ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸಲು ಜಿಬಿಎಯಿಂದ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯ ಕಾಲುವೆ ಪಕ್ಕದಲ್ಲಿ ಬಫರ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬೆಳ್ಳಂದೂರು ಕೆರೆ ಬಫರ್ ವಲಯದಲ್ಲಿ ರಸ್ತೆ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ರಸ್ತೆಯನ್ನ ನಿರ್ಮಿಸಲು ಸಮೀಕ್ಷೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಲು ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಈಜಿಪುರ ಸರ್ಜಾಪುರ ಬಫರ್ ರಸ್ತೆ ಅಗಲದಲ್ಲಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಕಾಮಗಾರಿಗೆ ಸುಮಾರು 40 ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಸಭೆಗಳನ್ನು ಕೂಡ ನಡೆಸಲಾಗಿತ್ತು. ಇದೀಗ ರಸ್ತೆ ನಿರ್ಮಾಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸಲು ಜಿಬಿಎಯಿಂದ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ? ಈ ರಸ್ತೆ ನಿರ್ಮಾಣಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಜಿಬಿಗೆ ಹೊಸದೊಂದು ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಬಫರ್ ಝೋನ್ಸ್ ಅಂದ್ರೆ ಏನಿದೆ, ರಾಜಕಾಲುವೆ ಅಕ್ಕಪಕ್ಕ ಇರುವಂತ ರಸ್ತೆ ಅಥವಾ ರಾಜಕಾಲುವೆಯ ಮೇಲ್ಭಾಗದಲ್ಲಿ ರಸ್ತೆ ನಿರ್ಮಾಣ, ಈ ಎರಡು ಆಪ್ಷನ್ ಗಳನ್ನ ಈಗ ಜಿಬಿಎ ಯೋಚನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಇದು ಏನು ಬಫರ್ ಝೋನ್ಸ್ ಅಂತ ಏನು ಕರೀತಾರೆ, ಅಂದ್ರೆ ಈಗ ರಾಜಕಾಲುವೆ ಏನು ಹೋಗಿರ್ತದೆ ಅದ್ರ ಅಕ್ಕಪಕ್ಕ ರಸ್ತೆಗಳನ್ನ ಅದರ ಅಕ್ಕಪಕ್ಕ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರೆ ಅವುಗಳು ಲಿಂಕ್ ರಸ್ತೆಗಳಾಗಿ ಕೆಲಸವನ್ನ ಮಾಡುತ್ತೆ. ಅಂತಂದ್ರೆ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಇರ್ತದೆ ಅದ್ರ ಪಕ್ಕ ಈ ತರ ಲಿಂಕ್ ರಸ್ತೆಗಳನ್ನ ಮಾಡೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅಂದ್ರೆ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಸಂಪರ್ಕ ಕಲ್ಪಿಸ್ಲಿಕ್ಕೆ ಆ ರಾಜಕಾಲುವೆ ಪಕ್ಕದಲ್ಲಿ ಒಂದು ರಸ್ತೆಯನ್ನ ಮಾಡೋದಾದ್ರೆ ಅದು ಲಿಂಕ್ ರಸ್ತೆ ಅಂತ ಕರೀತಾರೆ. ಇಂಥ ರಸ್ತೆಗಳನ್ನ ಬಫರ್ ಝೋನ್ ರೋಡ್ಸ್ ಅಂತಾನು ಕರೀತಾರೆ. ಈ ರೋಡ್ ಗಳ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಚೀಫ್ ಕಮಿಷನರ್ ಆಗಿರುವಂತ ಮಹೇಶ್ವರ್ ರಾವ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಬೆಳ್ಳಂದೂರಲ್ಲಿ ನಾವು ಬಹಳಷ್ಟು ಸಲ ನೋಡಿದ್ದೀವಿ. ಬೆಳ್ಳಂದೂರ್ ಕನೆಕ್ಟ್ ಆಗುವಂತ ರೋಡ್ ಏನಿದೆ ಅದು ಬಹಳಷ್ಟು ಟ್ರಾಫಿಕ್ ಜಾಮ್ ನ ಸಮಸ್ಯೆಯಿಂದ ಒದ್ದಾಡ್ತಾ ಇರುವಂತದ್ದು. ಅಲ್ಲಿ ಕೆರೆ ಕೂಡ ಇದೆ. ಅದೊಂದು ಬಫರ್ ಝೋನ್ ಕೂಡ ಬರೋದ್ರಿಂದ ಅಲ್ಲಿ ಬೆಳ್ಳಂದೂರ್ ಕೆರೆ ಬಂಡ್ ಏನಿದೆ, ಅದೇ ಕೆರೆ ಮೇಲ್ಭಾಗದಲ್ಲಿ ಬರುವಂತ ಬಂಡ್ ರಸ್ತೆ, ಆ ರಸ್ತೆನಲ್ಲಿ ಸಂಚಾರ ದಟ್ಟಣೆ ನಿವಾರಣೆ ಮಾಡ್ಲಿಕ್ಕೆ ಈಗಾಗಲೇ 1 ಕಿಲೋಮೀಟರ್ ರಸ್ತೆಗೆ 24 ಮೀಟರ್ ಅಗಲ ಇರುವಂತ ಈ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಜೊತೆನಲ್ಲಿ ವಿಂಡ್ ಟನಲ್ ರಸ್ತೆ ಅಂತ ಇದೆ, ಅಲ್ಲೂ ಕೂಡ 1.4 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಿಡಿಎ ಈಗ ಪ್ಲಾನ್ ಮಾಡಿದೆ. ಜೊತೆನಲ್ಲಿ ಈಜಿಪುರ ಅದರ ಒಳವರ್ತುಲ ರಸ್ತೆ ಏನು ಸರ್ಜಾಪುರ ಈಜಿಪುರ ಟು ಸರ್ಜಾಪುರ ರಸ್ತೆ ಹೊರವರ್ತುಲ ರಸ್ತೆ ಔಟರ್ ರಿಂಗ್ ರೋಡ್ ಇದೆ, ಅಲ್ಲಿ 2.6 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಈಗಾಗಲೇ ಅಲ್ಲಿ ಸ್ವಲ್ಪ ರಕ್ಷಣಾ ಇಲಾಖೆ ಜಾಗ ಇರೋದ್ರಿಂದ ಅಲ್ಲಿ ಆರ್ಸಿಸಿ ತಡೆಗೋಡೆ ನಿರ್ಮಾಣ ಮಾಡಿ ಈಗ ರಸ್ತೆಯನ್ನ ಮಾಡ್ತಾ ಇದ್ರೆ ಅದನ್ನ ಬೇಗ ಮಾಡ್ಬೇಕು ಅಂತ ಹೇಳಿ ಬಿ ಸ್ಮೈಲ್ ಏನಿದೆ ಅದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಈ ಕಾಮಗಾರಿ 44 ಕೋಟಿ ವೆಚ್ಚದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಜಿಪುರ ಸರ್ಜಾಪುರ ನಡುವೆ ನೋಡಬಹುದು ಬಹಳ ಟ್ರಾಫಿಕ್ ಜಾಮ್ ಇದೆ, ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಟ್ರಾಫಿಕ್ ಜಾಮ್ ಇದೆ. ಇಂತಹ ಟ್ರಾಫಿಕ್ ಜಾಮ್ ನ ನಿರ್ವಹಣೆ ಮಾಡ್ಲಿಕ್ಕೆ ಈ ತರದ ಒಂದು ಬಫರ್ ಝೋನ್ ರಸ್ತೆಗಳೇನಿದೆ ಇವುಗಳು ಸಹಕಾರಿಯಾಗಲಿದೆ ಅನ್ನುವಂತ ವಿಚಾರ ಮಹೇಶ್ವರ್ ರಾವ್ ತಿಳಿಸಿರುವಂತದ್ದು. ಗಮನಾರ್ಹ ರೀತಿಯಲ್ಲಿ ಈ ರಸ್ತೆಗಳು ಲಿಂಕ್ ರಸ್ತೆಗಳಾಗಿ ಕೆಲಸ ಮಾಡೋದ್ರಿಂದ ಗಮನಾರ್ಹ ರೀತಿಯಲ್ಲಿ ಈ ಟ್ರಾಫಿಕ್ ಜಾಮ್ ಕಡಿಮೆ ಆಗ್ತದೆ ಅನ್ನುವಂತ ಮಾಹಿತಿಯನ್ನ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ನೀಡಿದ್ದಾರೆ. ಓಕೆ, ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.